ಶುಭ ಸಂಜೆ ಬಾಟ್ನಿ ಬ್ಲೂಮ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮಕ್ಕಳೇ. ಸೊ ಇವತ್ತು ನಾವು ವಿಜಯಪುರ ಡಿಸ್ಟ್ರಿಕ್ಟಿನ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಇವತ್ತೇ ಎಕ್ಸಾಮ್ ಆಗಿದೆ. ಸೊ ಏನೇನ್ ಬರ್ದಿದ್ದೀರಾ ಆನ್ಸರ್ಸ್ ಯಾವ್ದಾವ್ದು ಕರೆಕ್ಟ್ ಇದೆ ಯಾವ್ದಾವ್ದು ರಾಂಗ್ ಇದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಬರೋಣ. ಸೊ ಫಸ್ಟ್ MCQs ಅಲ್ಲಿ ಫಸ್ಟ್ ಕ್ವೆಶನ್ ನೋಡಿ, 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ವಾಸ್ ಪ್ರಪೋಸ್ಡ್ ಬೈ. ಸೊ ಸಿಂಪಲ್ ಈಸಿ ಕ್ವೆಶನ್, ಎಲ್ಲರೂ ಆನ್ಸರ್ ಮಾಡ್ಬೋದು. ಸೊ ಯಾರು ಅಂತಂದ್ರೆ RH ವಿಟೇಕರ್. Next, the correct way of writing the biological name of a man is. So name correct ಆಗಿ ಯಾವ ತರ ಬರಿಬೇಕು, ಬಯೋಲಜಿಕಲ್ ನೇಮ್ ಅಂತಂದ್ರೆ ಸೈಂಟಿಫಿಕ್ ನೇಮ್ ನ ಯಾವ ತರ ಕರೆಕ್ಟ್ ಆಗಿ ಬರಿಬೇಕು ಅಂತ ಕೇಳಿದ್ದಾರೆ. ಸೊ ಗೊತ್ತಿರೋ ಹಾಗೆ ಏನು, ಫಸ್ಟ್ ಜೀನಸ್ ಕ್ಯಾಪಿಟಲ್ ಲೆಟರ್ ಇರಬೇಕು, ಸ್ಪೀಶಿಸ್ ಸ್ಮಾಲ್ ಲೆಟರ್ ಇಂದ ಸ್ಟಾರ್ಟ್ ಆಗಬೇಕು. ಹೋಮೋಸೆಪಿಯನ್ಸ್ ಇದು ಕರೆಕ್ಟ್ ಇದೆ. ಇದ್ರಲ್ಲಿ ಏನಾಗಿದೆ, ಫಸ್ಟ್ ಸ್ಮಾಲ್ ಲೆಟರ್ ಇದೆ, ಇದರಲ್ಲಿ 2 ಸ್ಮಾಲ್ ಲೆಟರ್ ಇದೆ, ಇದರಲ್ಲಿ ಸ್ಪೆಲ್ಲಿಂಗ್ ರಾಂಗ್ ಇದೆ, ಹೋಮೋಸೋಪಿಯನ್ಸ್ ಅಂತ ಆಗಿದೆ. ಸೊ ಕರೆಕ್ಟ್ ಯಾವ್ದಿದೆ, A option is the correct for second one. Next, nostoc and anabina fix atmospheric nitrogen in specialized cells called. Idu yavdu, idunu kuda direct from biological classification question. Yavdu heterocyst. Next, pyrenoids contain. Pyrenoids alli enirutte, protein matte starch irutte. Next, mesoderm is found as scattered pouches in between ectoderm and endoderm in the members belonging to Yavdrali, that is Ascalmanthus is the correct answer. Next, file-like rasping organs in the mouth of mollusk which help in feeding are called. ಇದಕ್ಕೆ ಏನಂತ ಕರಿತೀವಿ ನಾವು, radula ಅಂತ ಕರಿತೀವಿ. So all these are direct question. ಎಲ್ಲೂನು ಕೂಡ ಅವರು ಟ್ವಿಸ್ಟ್ ಮಾಡಿ ಕೇಳಿಲ್ಲ, questions ಈಸಿ ಆಗಿ ಸಿಂಪಲ್ ಆಗಿ ಫ್ರೇಮ್ ಮಾಡಿದ್ದಾರೆ. Next, in brown algae, food is stored in the form of complex carbohydrates called. Carbohydrates like ಯಾವುದು? ಸೊ ಬ್ರೌನ್ ಆಲ್ಗೆ ಕೇಳ್ತಾ ಇದ್ದಾರೆ. ಬ್ರೌನ್ ಆಲ್ಗೆ ಕ್ಲೋರೋಫೈಸಿ ಮತ್ತು ಪ್ಯಾರನಾಯ್ಡ್ಸ್ ಇರುತ್ತೆ. ಬ್ರೌನ್ ಆಲ್ಗೆಯಲ್ಲಿ ಯಾವುದು, ಬ್ರೌನ್ ಆಲ್ಗೆಯಲ್ಲಿ ಎಕ್ಸಾಂಪಲ್ ಬರುತ್ತೆ ಲೆಮಿನೇರಿಯಾ. ಸೊ ಹಂಗಾಗಿ ನೀವು ಈಸಿಯಾಗಿ ನೆನ್ಪಿಟ್ಕೋಬಹುದು, ಏನಂತ ಲೆಮಿನೇರಿಯನ್, ಸ್ಟಾರ್ಚ್ ಮತ್ತೆ ಮ್ಯಾನಿಟಾಲ್ ಅಂತ ಬರೀತೀರಾ. ನೆಕ್ಸ್ಟ್, ದ ಸ್ಟಾಕ್ ಆಫ್ ದ ಲೀಫ್ ಈಸ್ ಕಾಲ್ಡ್. ಲೀಫಿನ ಸ್ಟಾಕಿಗೆ ಏನಂತ ಕರಿತೀವಿ, ಪೀಟಿಯೋಲ್. ಸೊ ಆಪ್ಷನ್ ಸಿ ಈಸ್ ಕರೆಕ್ಟ್ ಹಿಯರ್. ನೆಕ್ಸ್ಟ್, ಅಸರ್ಷನ್ ರೀಸನ್ ಸ್ಟೇಟ್ಮೆಂಟ್ ಕ್ವೆಶನ್ ಕೇಳಿದ್ದಾರೆ. ಸಾರಿ, ಅಸರ್ಷನ್ ರೀಸನ್ ಅಲ್ಲ, ಸ್ಟೇಟ್ಮೆಂಟ್ ಕ್ವೆಶನ್ ಕೇಳಿದ್ದಾರೆ ನೋಡಿ. ಸ್ಟೇಟ್ಮೆಂಟ್ ಎ, ಬೋನ್ಸ್ ಇನ್ ಬರ್ಡ್ಸ್ ಆರ್ ಹಾಲೋ ವಿತ್ ಏರ್ ಕ್ಯಾವಿಟೀಸ್. ಹಾಲೋ ಇದೆ, ಒಳಗಡೆ ಏರ್ ಕ್ಯಾವಿಟೀಸ್ ಇದೆ ಅಂತ ಹೇಳ್ತಿದ್ದಾರೆ. ಕರೆಕ್ಟ್ ಅಲ್ವಾ? ನೆಕ್ಸ್ಟ್, ಸ್ಟೇಟ್ಮೆಂಟ್ ಬಿ, ಇನ್ ಬರ್ಡ್ಸ್ ಬೋನ್ಸ್ ಆರ್ ರೆಫರ್ಡ್ ಟು ಆಸ್ ನ್ಯೂಮ್ಯಾಟಿಕ್ ಬೋನ್ಸ್. ಸೊ ಇದು ನ್ಯೂಮ್ಯಾಟಿಕ್ ಬೋನ್ಸ್ ನ ಕ್ಯಾರೆಕ್ಟರ್ ಆಗಿದೆ. ಸೊ ಹಂಗಾಗಿ both statement A and B are correct and A is the reason for B. So option A is correct here. Next, 10th question. Perigynous flowers are found in. Perigynous ಕೇಳ್ತಾ ಇದ್ದಾರೆ. ಸೊ ಪೆರಿಗೈನಸ್ ಇರೋದು 3 ಎಕ್ಸಾಂಪಲ್, ಪೀಚ್, ಪ್ಲಮ್ ಮತ್ತೆ ರೋಸ್. ಸೊ ಕುಕುಂಬರ್, ಚೈನರೋಸ್, ಗವಾ ಇದು ಏನಾಗುತ್ತೆ, ಚೈನರೋಸ್ ಕುಕುಂಬರ್ ಇದು ಹೈಪೋಗೈನಸ್ ಕಂಡೀಷನ್ ಆಗುತ್ತೆ. ನೆಕ್ಸ್ಟ್, ಪ್ಯೂರಿನ್ಸ್ ಫೌಂಡ್ ಬೋತ್ ಇನ್ DNA and RNA are. ನೋಡಿ, DNA ಮತ್ತೆ RNA ಇಲ್ಲಿ ಇರುವಂತಹ ಪ್ಯೂರಿನ್ ಯಾವುದು, ಪ್ಯೂರಿನ್ ಇರೋದು ಯಾವುದು, ಅಡೆನಿನ್ ಮತ್ತೆ ಗ್ವಾನಿನ್. ಇದು DNA ಅಲ್ಲೂ ಇರುತ್ತೆ, RNA ಅಲ್ಲೂ ಇರುತ್ತೆ. ಸೊ ಆನ್ಸರ್ ಇಸ್ ಸಿ, ಅಡೆನಿನ್ ಅಂಡ್ ಗ್ವಾನಿನ್. ನೆಕ್ಸ್ಟ್, ಕೇಂಬಿಯಂ ಈಸ್ ಪ್ರೆಸೆಂಟ್ ಇನ್. ಕೇಂಬಿಯಂ ಯಾವ್ದ್ರಲ್ಲಿ ಇರುತ್ತೆ, ಸೊ ಡೈಕಾಟ್ ಸ್ಟೆಮ್ ಅಲ್ಲಿ ಇರುತ್ತೆ, ಮೋನೋಕಾಟ್ ಸ್ಟೆಮ್ ಅಲ್ಲಿ ಇರಲ್ಲ, ಯಾಕಂದ್ರೆ ಅಲ್ಲಿ ಸೆಕೆಂಡರಿ ಗ್ರೋತ್ ಆಗೋದಿಲ್ಲ. ನೆಕ್ಸ್ಟ್, ರೂಟ್ ಅಲ್ಲಿ ಕೇಂಬಿಯಂ ಇರೋದಿಲ್ಲ. ನೆಕ್ಸ್ಟ್, ಲೀಫಲ್ಲಿನೂ ಕೂಡ ಇರೋದಿಲ್ಲ. ನೆಕ್ಸ್ಟ್, which of the following cell organelles is responsible for extracting energy from carbohydrates to form ATP? ನೋಡಿ, ಕಾರ್ಬೋಹೈಡ್ರೇಟ್ಸ್ ನ ಬ್ರೇಕ್ ಡೌನ್ ಮಾಡಿ ಎನರ್ಜಿನ ರಿಲೀಸ್ ಮಾಡುವಂತ ಪ್ರೋಸೆಸ್ ಯಾವುದು ಅಂತಂದ್ರೆ ಸೆಲ್ಯುಲರ್ ರೆಸ್ಪಿರೇಷನ್. ಅದು ಎಲ್ಲಾಗುತ್ತೆ, ಮೈಟೋಕಾಂಡ್ರಿಯಾದಲ್ಲಿ ಆಗುತ್ತೆ. ಸೊ ಆನ್ಸರ್ ಇಸ್ ಮೈಟೋಕಾಂಡ್ರಿಯಾನ್. ನೆಕ್ಸ್ಟ್, which of the following organelles might be found inside the other organelles? ಒಂದು ಆರ್ಗನಲ್ ಒಳಗಡೆ ಇನ್ನೊಂದು ಆರ್ಗನಲ್ ಇರುತ್ತೆ. ಎಕ್ಸಾಂಪಲ್ ಯಾವುದು ಅದಕ್ಕೆ, ರೈಬೋಸೋಮ್. ಈ ಕ್ವೆಶನ್ ಇದೆಯಲ್ಲ, ಬಹಳ ಸರಿ ನಿಮಗೆ CET ಮತ್ತೆ NEET ಅಲ್ಲಿನೂ ಕೂಡ ರಿಪೀಟ್ ಆಗಿರುವಂತಹ ಕಾನ್ಸೆಪ್ಟ್ ಇದು. ನೆಕ್ಸ್ಟ್, ಕೋಪ್ರೋಫಿಲಸ್ ಫಂಗಸ್ ಗ್ರೋ ಆನ್. ಕೋಪ್ರೋಫಿಲಸ್ ಫಂಗಸ್ ಅಂತ ಅಂದ್ರೇನು, ಡಂಗ್ ಲವಿಂಗ್ ಫಂಗಸ್. ಸೊ ಆನ್ಸರ್ ಇಸ್ ಡಂಗ್. ನೆಕ್ಸ್ಟ್, fill in the blanks question ನೋಡಿ. Seeds of gymnosperms are naked because they do not have. ಅದಕ್ಕೆ ಏನಿರೋದಿಲ್ಲ, ಪೆರಿಕಾರ್ಪ್ ಇರೋದಿಲ್ಲ ಅಂತಂದ್ರೆ ಫ್ರೂಟ್ ವಾಲ್ ಇರೋದಿಲ್ಲ. ಸೊ ಫ್ರೂಟ್ ವಾಲ್ ಇಲ್ಲದೆ ಇರೋ ಕಾರಣ ಅದು ಕಣ್ಣಿಗೆ ಡೈರೆಕ್ಟ್ ಆಗಿ ಕಾಣಿಸುತ್ತೆ ಸೀಡ್ಸ್. ಸೊ ಫ್ರೂಟ್ ಅಂತ ಬರೀಬಹುದು, ಫ್ರೂಟ್ ವಾಲ್ ಇಸ್ ಆಬ್ಸೆಂಟ್ ಹಿಯರ್. ಸರಿನಾ, ದ ಹೋಲ್ ಫ್ರೂಟ್ ಅಲ್ಲ. ಓಕೆನಾ. ನೆಕ್ಸ್ಟ್, ಸೈಕ್ಲೋಸ್ಟೋಮ್ ಆರ್ ಡ್ಯಾಶ್ ಬಟ್ ಮೈಗ್ರೇಟ್ ಫಾರ್ ಸ್ಪಾನಿಂಗ್ ಟು. ಸೊ ಸೈಕ್ಲೋಸ್ಟೋಮ್ಸ್ ಆರ್ ವಾಟ್, ದೇ ಆರ್ marine but migrate for spawning to fresh water.
ಸೊ ದಿಸ್ ಇಸ್ ದ ಕರೆಕ್ಟ್. 17th ಗೆ ಇಲ್ಲಿದೆ ಅಲ್ಲ, ಇದು ಸೆಕೆಂಡ್. ಫಸ್ಟ್ ಗೆ ಇದು 16th ಗೆ ಫಸ್ಟ್ ಇರೋದು, 17th ಗೆ ಇದು. Next, a fruit is formed without fertilization of the ovary is called as. ಇದಕ್ಕೆ ಏನಂತ ಕರಿತೀವಿ? ಪಾರ್ಥಿನೋಕಾರ್ಪಿಕ್ ಫ್ರೂಟ್ ಅಂತ ಕರಿತೀವಿ. ನೆಕ್ಸ್ಟ್, ಇನ್ ಕ್ಲೋರೋಪ್ಲಾಸ್ಟ್ ಕ್ಲೋರೋಫಿಲ್ ಪಿಗ್ಮೆಂಟ್ ಈಸ್ ಪ್ರೆಸೆಂಟ್ ಇನ್, ಎಲ್ಲಿರುತ್ತೆ? ಥೈಲಾಕಾಯ್ಡ್ಸ್ ಅಲ್ಲಿ ಇರುತ್ತೆ. Next, all enzymes are proteins. This statement is now modified because of exception to this. So ಮುಂಚೆ ಎಲ್ಲ ಕಾಮನ್ ಆಗಿ ಹೇಳ್ತಾ ಇದ್ರು, ಬಟ್ ಈಗ ಚೇಂಜ್ ಮಾಡಿದ್ದಾರೆ. ಯಾಕಂದ್ರೆ genetic material, that is RNA, also acts as protein, that is known as what? Ribozyme. That acts as also enzyme, and that is known as what? Ribozyme. So 20th ಗೆ ribozyme answer correct ಇದೆ. Next, 2 marks question ನೋಡಿ. What is diatomaceous earth? How it is formed? The accumulation of diatoms fossils in rivers, streams and oceans over a billions of years is referred to as diatomaceous earth. So diatoms ಸತ್ತೋದ್ಮೇಲೆ ಅದರ layers formation ಆಗಿರುತ್ತೆ earth layers ಅಲ್ಲಿ. ಸೊ ಹಾಗಾಗಿ ಇದನ್ನ ಏನಂತ ಕರಿತೀವಿ? diatomaceous earth ಅಂತ ಕರಿತೀವಿ. ಯಾಕೆ ಈ ತರ ಆಯ್ತು ಅಂತ ಕೇಳಿದ್ದಾರೆ. how it is formed, ಹೇಗೆ ಆಯ್ತು, ಯಾಕೆ ಈ ತರ ಆಗಿರುತ್ತೆ ಅಂತ ಅಂದ್ರೆ, ಯಾಕಂದ್ರೆ ಡಯಾಟಮ್ಸ್ ಇನ ವಾಲ್ ಯಾವ ತರ ಇರುತ್ತೆ? ಸೋಪ್ ಬಾಕ್ಸ್ ತರ ಇರುತ್ತೆ, ಫ್ರಸ್ಟ್ಯೂಲ್. ಓಕೆನಾ? ಸೊ ಈ ಸೆಲ್ ವಾಲ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ಸಿಲಿಕಾ ಡೆಪಾಸಿಟ್ ಆಗಿರುತ್ತೆ. ಸಿಲಿಕಾ ಇಸ್ ವೆರಿ ಹಾರ್ಡ್ ಮೆಟೀರಿಯಲ್, ಅದನ್ನ ಬ್ರೇಕ್ ಮಾಡ್ಲಿಕ್ಕೆ ಆಗಲ್ಲ. ದಟ್ಸ್ ವೈ ವಾಟ್ ದೇ ಹ್ಯಾವ್ ಗಿವನ್ ಇಂಡೆಸ್ಟ್ರಕ್ಟಬಲ್ ಅಂತಂದ್ರೆ ಬ್ರೇಕ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಸತ್ತೋದ್ಮೇಲೆ ಏನಾಗುತ್ತೆ? ಈ ವಾಲ್ ಲೇಯರ್ಸ್ ಹಾಗೇನೆ ಅರ್ತ್ ಲೇಯರ್ಸ್ ಅಲ್ಲಿ ಉಳ್ಕೊಂಡಿರುತ್ತೆ. ಸೊ ಅದು ಲೇಯರ್ ಬೈ ಲೇಯರ್ ಹಂಗೆ ಅಕ್ಯುಮುಲೇಟ್ ಆಗ್ತಾ ಆಗ್ತಾ ಏನಾಗುತ್ತೆ? ಒಂದು ದೊಡ್ಡ ಲೇಯರ್ ಕಾಣಿಸುತ್ತೆ. ಅದನ್ನ ನಾವು ಏನಂತ ಕರಿತೀವಿ? diatomaceous earth ಅಂತ ಕರಿತೀವಿ. ನೆಕ್ಸ್ಟ್, ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಟಿಪಿಕಲ್ ಲೀಫ್. ನಾನು ಇಂಪಾರ್ಟೆಂಟ್ ಡಯಾಗ್ರಾಮ್ ಇನ ವಿಡಿಯೋ ಮಾಡ್ಬೇಕಾದ್ರೆ ಹೇಳಿದ್ದೆ. ಸೊ ಈ ಲೀಫಿನ ಡಯಾಗ್ರಾಮ್ ನೋಡ್ಕೊಳ್ಳಿ, ಲೇಬಲಿಂಗ್ ನೋಡ್ಕೊಳ್ಳಿ, ನಿಮಗೆ 3 ಅಥವಾ 2 ಮಾರ್ಕ್ಸ್ ಗೆ ಕೇಳ್ತಾರೆ ಅಂತ. ಸೊ ಇಲ್ಲಿ ಕೇಳಿದೆ ನಾನು. ಸೊ ನಾನು ಈ ಚಾನೆಲ್ ಅಲ್ಲಿ ಥಿಯರಿ ಎಕ್ಸಾಮ್ ರಿಲೇಟೆಡ್ ಎಲ್ಲಾ ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡಿದೀನಿ. ಮಿಡ್ ಟರ್ಮ್ ಎಕ್ಸಾಮ್ ರಿಲೇಟೆಡ್ ಅಂದ್ರೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿರ್ಬೋದು, ಮತ್ತೆ ಕ್ವೆಶನ್ ಪೇಪರ್ ಈ ತರ ಸಾಲ್ವ್ ಮಾಡೋದಾಗಿರ್ಬೋದು, ಮಾಡೆಲ್ ಕ್ವೆಶನ್ ಪೇಪರ್ ಇರ್ಬೋದು, ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ನ ವಿಡಿಯೋ ಆಗಿರ್ಬೋದು. ಸೊ ಎಲ್ಲದನ್ನು ಯಾವ್ದ್ರಲ್ಲಿ ಸಿಗುತ್ತೆ ಅಂತಂದ್ರೆ, ಪ್ಲೇ ಲಿಸ್ಟ್ ಹೋಗಿ ಅಲ್ಲಿ ಥಿಯರಿ ಎಕ್ಸಾಮ್ ಫಸ್ಟ್ PUC ಅಂತ ಇದೆ. ಆ ಫೋಲ್ಡರ್ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಎಲ್ಲಾ ವಿಡಿಯೋಸ್ ಕೂಡ ನಿಮಗೆ ಅಲ್ಲಿ ಪ್ಲೇ ಆಗುತ್ತೆ. ನೆಕ್ಸ್ಟ್, ಇದಲ್ದೇನೆ ನೆಕ್ಸ್ಟ್ ಯಾವ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಅಂದ್ರೆ, ನೆಕ್ಸ್ಟ್ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ನ ಅಪ್ಲೋಡ್ ಮಾಡ್ತೀನಿ ಥಿಯರಿ ಎಕ್ಸಾಮ್ಗೆ. ಮತ್ತೆ ನೀಟ್ಗೆ ನೀಟ್ ಕಾನ್ಸೆಪ್ಟ್ಸ್, KCET ಕಾನ್ಸೆಪ್ಟ್ಸ್, ಬೋರ್ಡ್ ಕಾನ್ಸೆಪ್ಟ್ಸ್ ಕೂಡ ಎಕ್ಸ್ಪ್ಲೇನ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಮುಂಚೆನೂ ಕೂಡ ಅಪ್ಲೋಡ್ ಮಾಡಿದೀನಿ. ಅದು ಲೆಸನ್ ವೈಸ್ ಫೋಲ್ಡರ್ ಕ್ರಿಯೇಟ್ ಆಗಿದೆ ಪ್ಲೇ ಲಿಸ್ಟ್ ಅಲ್ಲಿ. ನಾನೊಮ್ಮೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಪ್ರೊವೈಡ್ ಮಾಡ್ತೀನಿ, ನೀವು ಕ್ಲಿಕ್ ಮಾಡಿ ನೋಡಿ. ನೆಕ್ಸ್ಟ್, ವಾಟ್ ಆರ್ ಬುಕ್ ಲಂಗ್ಸ್? ವೇರ್ ಡು ವಿ ಫೌಂಡ್? ನೋಡಿ, ಬುಕ್ ಲಂಗ್ಸ್ ಅಂತ ಅಂದ್ರೆ ಏನು? ಬುಕ್ ಲಂಗ್ಸ್ ಆರ್ ರೆಸ್ಪಿರೇಟರಿ ಆರ್ಗನ್ಸ್. ಎಲ್ಲಿರುತ್ತೆ ಅಂತಂದ್ರೆ ಆರ್ಥ್ರೋಪೋಡ್ಸ್, ಅದರಲ್ಲೂ ಸ್ಕಾರ್ಪಿಯನ್ಸ್ ಅಲ್ಲಿ ನಾವು ನೋಡಬಹುದು. ನೆಕ್ಸ್ಟ್, ಮೆನ್ಷನ್ ದ ಸಿಗ್ನಿಫಿಕೆನ್ಸ್ ಆಫ್ ಮೈಟೋಸಿಸ್. ಮೈಟೋಸಿಸ್ ನ ಸಿಗ್ನಿಫಿಕೆನ್ಸ್ NCERT ಅಲ್ಲಿ ಕೊಟ್ಟಿದ್ರಲ್ಲ, ಅದನ್ನ ನೀವು ಅಲ್ಲಿ ಬರೀತೀರಾ. Next, what is hibernation? Give an example. Hibernation is a deep sleep that helps animals to save energy and survive the winter without eating much, and it is seen. Example ಯಾವ್ದು ಕೊಡ್ಬೋದು? frog. Next, what are the characteristics of prokaryotic cell? ಇದು ಸುಮಾರು ಬರಿಬಹುದು, ಬಟ್ ಒಂದ್ 2-3 ಎಕ್ಸಾಂಪಲ್ಸ್ ಇಲ್ಲಿ ನಾನು ಹೇಳಿದೀನಿ ಯಾವ ತರ ಬರಿಬಹುದು ಅಂತ ಹೇಳಿ. ಫಸ್ಟ್ ಏನ್ ಬರಿಬಹುದು? ಯೂನಿಸೆಲ್ಯುಲರ್ ಅಲ್ವಾ? ಪ್ರೊಕ್ಯಾರಿಯೋಟ್ಸ್ ಯೂಶುವಲಿ ಯೂನಿಸೆಲ್ಯುಲರ್ ಇರ್ತದೆ, ಮತ್ತೆ ಆರ್ಗನಲ್ಸ್ ಇರೋದಿಲ್ಲ. ದಟ್ ಈಸ್ ಮೆಂಬ್ರೇನ್ ಬೌಂಡ್ ಆರ್ಗನಲ್ಸ್ ಇದರಲ್ಲಿ ಇರೋದಿಲ್ಲ. ನೆಕ್ಸ್ಟ್, ಸ್ಮಾಲರ್ ಇನ್ ಸೈಜ್, ಚಿಕ್ಕದಿರುತ್ತೆ, ಮತ್ತೆ ದೇ ಮಲ್ಟಿಪ್ಲೈ ವೆರಿ ರಾಪಿಡ್ ಮ್ಯಾನರ್. ಅದು ಮತ್ತೆ ಆಟೋಟ್ರೋಫ್ಸ್ ಇರ್ತದೆ, ಹೆಟೆರೋಟ್ರೋಫ್ಸ್ ಇರ್ತದೆ. ಸೊ ಯು ಕ್ಯಾನ್ ರೈಟ್ ಮೆನಿ ಕ್ಯಾರೆಕ್ಟರ್ಸ್ ಹಿಯರ್, ಸರಿನಾ? ನೆಕ್ಸ್ಟ್, ಆಮೇಲೆ ಏನು ನೇಕ್ಡ್ DNA ಇರುತ್ತೆ, ನೇಕ್ಡ್ ಜೆನೆಟಿಕ್ ಮೆಟೀರಿಯಲ್ ಇರುತ್ತೆ. ಇಟ್ ಇಸ್ ನಾಟ್ ಬೌಂಡ್ ವಿತ್ ಎನಿ ಮೆಂಬ್ರೇನ್ ಅಂತ ನೀವು ಇಲ್ಲಿ ಮೆನ್ಷನ್ ಮಾಡ್ಬೋದು. ನೆಕ್ಸ್ಟ್, ರೈಟ್ ಎನಿ 4 ಇಂಪಾರ್ಟೆಂಟ್ ಫಂಕ್ಷನ್ಸ್ ಆಫ್ ಪ್ರೋಟೀನ್ಸ್. ಸೊ ಪ್ರೋಟೀನ್ಸ್ ಬಯೋಮಾಲಿಕ್ಯೂಲ್ಸ್ ಅಲ್ಲಿ ಪ್ರೋಟೀನ್ಸ್ ಪ್ಯಾರಾಗ್ರಾಫ್ ಅಲ್ಲಿ ಸೈಡ್ ಅಲ್ಲಿ ಒಂದು ಟೇಬುಲರ್ ಕಾಲಮ್ ಕೊಟ್ಟಿದ್ದಾರೆ. ಸೊ ಅದನ್ನ ನೀವು ಯೂಸ್ ಮಾಡ್ಕೊಂಡು ಫಂಕ್ಷನ್ಸ್ ಬರೀತೀರ. ಪ್ರೋಟೀನ್ಸ್ ಹೆಲ್ಪ್ ಇನ್ ಗ್ರೋತ್ ಅಂಡ್ ರಿಪೇರ್ ಆಫ್ ದ ಬಾಡಿ ಟಿಶ್ಯೂ. ನೆಕ್ಸ್ಟ್, ಹೆಲ್ಪ್ ಇನ್ ಟ್ರಾನ್ಸ್ಪೋರ್ಟ್ ಆಫ್ ನ್ಯೂಟ್ರಿಯೆಂಟ್ಸ್ ಅಕ್ರಾಸ್ ದ ಮೆಂಬ್ರೇನ್, GLUT4. ಸೊ ಕೊಟ್ಟಿದಾರಲ್ಲ, ಸೊ ಅದನ್ನ ಯೂಸ್ ಮಾಡ್ಕೊಂಡು ಒಂದೊಂದು ನೀವು ಪಾಯಿಂಟ್ಸ್ ಬರೀತಾ ಬರ್ಬೋದು. ಸೊ ಇಲ್ಲಿಗೆ 2 ಮಾರ್ಕ್ಸ್ ನ ಕ್ವೆಶನ್ಸ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ 3 ಮಾರ್ಕ್ಸ್ ಕ್ವೆಶನ್ಸ್ ಡಿಸ್ಕಸ್ ಮಾಡೋಣ. Write the rules of binomial nomenclature. This is most expected and repeated question. So model papers allೂ ಕೂಡ, ಮತ್ತೆ ಬೇರೆ ಡಿಸ್ಟ್ರಿಕ್ಟ್ ಇನ ಕ್ವೆಶನ್ಸ್ ಕೂಡ, ಮತ್ತೆ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಅಲ್ಲೂ ಕೂಡ ರಿಪೀಟ್ ಆಗಿರುವಂತ ಕ್ವೆಶನ್. ಇದು ನೀವು ಈಸಿಯಾಗಿ ಆನ್ಸರ್ ಮಾಡ್ತೀರಾ. ನೆಕ್ಸ್ಟ್, ಡಿಫೈನ್ ಎಸಿಲೋಮೆಟ್, ಸೂಡೋಸಿಲೋಮೆಟ್ ಮತ್ತೆ ಯೂಸಿಲೋಮೆಟ್. ಸೊ ಇದನ್ನು ಕೂಡ ಅಷ್ಟೇ ಡೆಫಿನಿಷನ್ಸ್ ನಾನು ಹೇಳಿದೆ, ಇಂಪಾರ್ಟೆಂಟ್ ಕ್ವೆಶನ್ಸ್ ಹೇಳ್ಬೇಕಾದ್ರೆ
ಸೊ ಇದು ಡೆಫಿನಿಷನ್ಸ್ ಕೇಳ್ತಾರೆ, ಎಕ್ಸಾಂಪಲ್ಸ್ ಕೇಳ್ತಾರೆ ಅಂತ. ಸೊ ಇದನ್ನು ಕೂಡ ನೀವು ಈಸಿಯಾಗಿ ಬರೀತೀರಾ. ನೆಕ್ಸ್ಟ್, ನೇಮ್ ದ 3 ಬೇಸಿಕ್ ಟಿಶ್ಯೂ ಸಿಸ್ಟಮ್ ಇನ್ ದ ಫ್ಲವರಿಂಗ್ ಪ್ಲಾಂಟ್ಸ್. ಗಿವ್ ಟಿಶ್ಯೂ ನೇಮ್ಸ್ ಅಂಡರ್ ಈಚ್ ಸಿಸ್ಟಮ್. ನೋಡಿ, ಯಾವ್ದು 3 ಅಂತ ಮೆನ್ಷನ್ ಮಾಡ್ತಾರೆ, ಅದರಲ್ಲಿ ಬರುವಂತ ಟಿಶ್ಯೂ ಯಾವ್ದು ಅಂತಾನೂ ಕೂಡ ನೀವು ಮೆನ್ಷನ್ ಮಾಡಬೇಕು. ಸೊ ಕನ್ಫ್ಯೂಸ್ ಆಗಬಾರ್ದು ಅಂತ ನಾನು ಇಲ್ಲಿ ಬರ್ದಿದ್ದೀನಿ ನೋಡಿ. ಎಪಿಡರ್ಮಲ್, ಗ್ರೌಂಡ್ ಅಂಡ್ ವ್ಯಾಸ್ಕ್ಯುಲರ್ ಟಿಶ್ಯೂ ಸಿಸ್ಟಮ್ 3 ಟೈಪ್ಸ್ ಇದೆ. ಎಪಿಡರ್ಮಲ್ ಅಲ್ಲಿ ಯಾವ್ದಿದೆ? ಎಪಿಡರ್ಮಿಸ್, ಸ್ಟೊಮ್ಯಾಟಾ, ಟ್ರೈಕೋಮ್ಸ್, ರೂಟ್ ಹೇರ್ಸ್ ಇರ್ತದೆ. ಗ್ರೌಂಡ್ ಟಿಶ್ಯೂ ಸಿಸ್ಟಮ್ ಅಲ್ಲಿ ಕಾರ್ಟೆಕ್ಸ್ ಇರುತ್ತೆ, ಪಿತ್ ಇರುತ್ತೆ, ಪೆರಿಸೈಕಲ್, ಮೀಸೋಫಿಲ್ ಟಿಶ್ಯೂ ಇದೆಲ್ಲ ಇರುತ್ತೆ. ನೆಕ್ಸ್ಟ್ ವ್ಯಾಸ್ಕ್ಯುಲರ್ ಟಿಶ್ಯೂ ಸಿಸ್ಟಮ್ ಅಲ್ಲಿ ವ್ಯಾಸ್ಕ್ಯುಲರ್ ಬಂಡಲ್, xylem ಮತ್ತೆ ಫ್ಲೋಯಮ್ ಇರುತ್ತೆ, ಮತ್ತೆ ಜೊತೆಗೆ ಕೇಂಬಿಯಂ ಕೂಡ ಇರುತ್ತೆ. So these are all examples, that is these are all tissues which is seen in particular system. Next, list the main differences between mitosis and meiosis. ಇದನ್ನು ಕೂಡ ಇಂಪಾರ್ಟೆಂಟ್ ಅಂತ ಹೇಳಿದೆ. ಮತ್ತೆ ಮುಂಚೆನೂ ಕೂಡ ನಾವು ಡಿಸ್ಕಸ್ ಮಾಡಿದೀವಿ ಬೇರೆ ಡಿಸ್ಟ್ರಿಕ್ಟಿನ ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡಬೇಕಾದ್ರೆ. ಸೊ ಅಲ್ಲೂ ಕೂಡ ರಿಪೀಟ್ ಆಗಿರೋ ಕ್ವೆಶ್ಚನ್ ಇದೆ. ಸೊ ನೀವು ಇದನ್ನ ಬೋರ್ಡ್ ಎಕ್ಸಾಮಿಗೆ ಮಿಸ್ ಮಾಡೋ ಹಾಗಿಲ್ಲ. ಇಲ್ಲಿ ಯಾವ್ದಾವ್ದು ನಾನು ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದೀನಲ್ಲ, ದಟ್ ಈಸ್ these questions are having chances that may ask in a board exams also. Next, what are lysosomes? Write their functions. Lysosome ಅಂದ ತಕ್ಷಣ ಏನ್ ನೆನಪಾಯ್ತು? ಸುಸೈಡ್ ಬ್ಯಾಗ್ ಅಂತ ನೆನಪಾಗುತ್ತೆ. ಸೊ ಬಟ್ ಇಲ್ಲಿ ನೀವು ಏನಂತ ಬರೆದ್ರೆ, lysosomes are membrane bound vesicular structures. ಅದಕ್ಕೆ ಮೆಂಬ್ರೇನ್ ಇರುತ್ತೆ, ವೆಸಿಕಲ್ ಟೈಪ್ ಸ್ಟ್ರಕ್ಚರ್ ಇರುತ್ತೆ. ಯಾವ್ದ್ರಿಂದ ಫಾರ್ಮೇಶನ್ ಆಗುತ್ತೆ? ಗಾಲ್ಗಿ ಬಾಡೀಸ್ ಪ್ಯಾಕೇಜಿಂಗ್ ಆಗ್ಬೇಕಾದ್ರೆ ಫಾರ್ಮೇಶನ್ ಆಗಿರೋ ವೆಸಿಕಲ್ಸ್ ನೆಕ್ಸ್ಟ್ ಏನಾಗುತ್ತೆ? ಲೈಸೋಸೋಮ್ ಆಗಿ ಕನ್ವರ್ಟ್ ಆಗುತ್ತೆ. ಮತ್ತೆ ಅದರ ಮೇನ್ ಫಂಕ್ಷನ್ ಏನು? ಒಂದು ಯಾವ ಆರ್ಗನಲ್ಸ್ ನ ಕಿಲ್ ಮಾಡುವಂತದ್ದು ಫಂಕ್ಷನ್, ದಟ್ ಈಸ್ ಫಾಗೋಸೈಟೋಸಿಸ್ ಮಾಡುತ್ತೆ. ಮತ್ತೆ ಇನ್ನೊಂದು ಬಂದ್ರೆ ಲೈಸೋಸೋಮ್ ಕಂಟೆಂಟ್ಸ್ ಯಾವ್ದು ಎನ್ಸೈಮ್ಸ್ ಇರುತ್ತೆ? ಹೈಡ್ರೋಲೈಟಿಕ್ ಎನ್ಸೈಮ್ಸ್ ಇರುತ್ತೆ. ಸೊ ಅದೇನ್ ಮಾಡುತ್ತೆ ಅಂತ ಅಂದ್ರೆ, digesting of what? It will help in digesting of carbohydrates, proteins, lipids and nucleic acids. Next, name 3 classes of algae with one example for each. Classes ಬರೀತೀರಾ, examples ಕೂಡ ಬರೀತೀರಾ. ನೋಡಿ, ಪ್ಲಾಂಟ್ ಕಿಂಗ್ಡಮ್ ಅಂತ ಸಪರೇಟ್ ಫೋಲ್ಡರ್ ಇದೆ. ಪ್ಲಾಂಟ್ ಕಿಂಗ್ಡಮ್ ಇಂಟ್ರೊಡಕ್ಷನ್ ಇಂದ ಹಿಡಿದು ಏಂಜಿಯೋಸ್ಪರ್ಮ್ಸ್ ವರ್ಗೂನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀನಿ. ಮತ್ತೆ ಒಂದು ವಿಡಿಯೋ ಇದೆ, ಆಲ್ ಎಕ್ಸಾಂಪಲ್ಸ್ ಆಫ್ ಆಲ್ಗೆ ಅಂತ. ಆಲ್ಗೆನ ಎಕ್ಸಾಂಪಲ್ಸ್ ಯಾವ ತರ ನೆನ್ಪಿಟ್ಕೋಬೇಕು ಅಂತ ಹೇಳಿ ಒಂದು ಸಿಂಪಲ್ ಟ್ರಿಕ್ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ ವಿಡಿಯೋದಲ್ಲಿ. ಸೊ ಅದೆಲ್ಲ ವಿಡಿಯೋನ ನೀವು ಫೋಲ್ಡರ್ ಕ್ರಿಯೇಟ್ ಆಗಿದೆಲ್ಲ ಅಲ್ಲಿ ನೋಡ್ಬೋದು. ಪ್ಲೇ ಲಿಸ್ಟ್ ಹೋಗ್ತೀರಾ, ಪ್ಲಾಂಟ್ ಕಿಂಗ್ಡಮ್ ಅಂತ ಕಾಣಿಸುತ್ತೆ, ಕ್ಲಿಕ್ ಮಾಡಿ. ಸೊ ಪ್ಲಾಂಟ್ ಕಿಂಗ್ಡಮ್ ರಿಲೇಟೆಡ್ ಎಲ್ಲಾ ವಿಡಿಯೋಸ್ ಕೂಡ ಜೊತೆಗೆ ಪ್ಲೇ ಆಗುತ್ತೆ. ಅಥವಾ ನಾನು ನಿಮಗೆ ಹುಡ್ಕಕ್ಕೆ ಗೊತ್ತಾಗಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಓಪನ್ ಮಾಡಿ, ಈ ಚಾನಲ್ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕಾಣಿಸ್ತಲ್ಲ, ಅದನ್ನ ಓಪನ್ ಮಾಡಿ. ಅಲ್ಲಿ ಲಿಂಕ್ ಕಾಣಿಸುತ್ತೆ, ಪ್ಲಾಂಟ್ ಕಿಂಗ್ಡಮ್ ಅಂತ ಲಿಂಕ್ ಇರುತ್ತೆ, ಅದನ್ನ ನೀವು ಕ್ಲಿಕ್ ಮಾಡಿ ನೋಡ್ಬೋದು. ನೆಕ್ಸ್ಟ್ 5 marks na question. Draw a neat label diagram of plant cell. This is also most expected question and this may be asked for your board exam also. Next, mention the characters of bryophytes. Bryophytes ಮತ್ತೆ pteridophytes ನ characters ಬಹಳ important plant kingdom ಅಲ್ಲಿ, ಬಹಳ ಸರಿ ಇದನ್ನ ಕೇಳಿದ್ದಾರೆ. ನೆಕ್ಸ್ಟ್, mention the classes. ಯಾವ್ದಾವ್ದಿದೆ? liverworts ಮತ್ತೆ mosses ಅಂತ ಬರೀತೀರಾ. Next, explain the general characters of coelenterate or nidaria with example. So examples ಒಂದ್ 2-3 ಕೊಟ್ಟಿದಾರಲ್ಲ, ಅದನ್ನ ನೀವು ಮೆನ್ಷನ್ ಮಾಡ್ತೀರಾ. ನೆಕ್ಸ್ಟ್, ವಾಟ್ ಇಸ್ ಸ್ಟೊಮ್ಯಾಟಲ್ apparatus? Explain the structure of stomata with a neat label diagram. So anatomy of flowering plants ಇನ ಎಪಿಡರ್ಮಲ್ ಟಿಶ್ಯೂ ಸಿಸ್ಟಮ್ ಅಷ್ಟೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನ ಮಿಕ್ಕಿದ್ದು ಕೂಡ ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ನಾನು ಲೆಸನ್ ಎಕ್ಸ್ಪ್ಲೇನ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸಿಂಪಲ್ ಆಗಿ ಈಸಿಯಾಗಿ ಅರ್ಥ ಆಗೋ ತರ ಎಕ್ಸ್ಪ್ಲೇನ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ದಟ್ ಈಸ್ ಎಪಿಡರ್ಮಲ್ ಟಿಶ್ಯೂ ಸಿಸ್ಟಮ್ ಅಂತ ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಫೋಲ್ಡರ್ ಓಪನ್ ಮಾಡಿ ಗೊತ್ತಾಗುತ್ತೆ. ನೆಕ್ಸ್ಟ್, ಸ್ಟೊಮ್ಯಾಟಲ್ apparatus ಅಂತಂದ್ರೆ ನೋಡಿ, apparatus ಅಂತಂದ್ರೇನು? ಸಾಮಗ್ರಿಗಳು ಎಲ್ಲ ಒಟ್ಟಿಗೆ ಸೇರಿ ನಾವು apparatus ಅಂತ ಕರಿತೀವಿ. ಯಾವ್ದಾವ್ದಿದೆ apparatus ಅಲ್ಲಿ ಅಂತಂದ್ರೆ, ಸ್ಟೊಮ್ಯಾಟಲ್ ಪೋರ್ ಇರುತ್ತಲ್ಲ ಅದು, ಅದನ್ನ ಪೋರ್ ಅಂತನಾದ್ರೂ ಕರಿಬಹುದು ಅಥವಾ ಅಪರ್ಚರ್ ಅಂತನಾದ್ರೂ ಕರಿಬಹುದು. ಹೋಲ್ ಇರುತ್ತಲ್ಲ ಅದು. ನೆಕ್ಸ್ಟ್, ಅದರ ಸರೌಂಡಿಂಗ್ ಇರುವಂತ ಸೆಲ್ ಏನಂತ ಕರಿತೀವಿ? ದೀಸ್ ಸೆಲ್ಸ್ ಆರ್ ನೋನ್ ಆಸ್ ಗಾರ್ಡ್ ಸೆಲ್ಸ್. ಓಕೆನಾ? ನೆಕ್ಸ್ಟ್, ಅದ್ರ ಪಕ್ಕ ಇರೋ ಸೆಲ್ಸ್ ಗೆ ಏನಂತ ಕರಿತೀವಿ? ದೇ ಆರ್ ನೋನ್ ಆಸ್ ವಾಟ್? ಸಬ್ಸಿಡಿಯರಿ ಸೆಲ್ಸ್. ಇದು ಮೂರನ್ನು ಸೇರಿಸಿದ್ರೆ ಏನಂತ ಕರಿತೀವಿ? ಸ್ಟೊಮ್ಯಾಟಲ್ apparatus. ಸೊ ಇದು ಏನ್ ಕೆಲಸ ಮಾಡುತ್ತೆ? ದಟ್ ಇಸ್ ಪ್ರೊಸೆಸ್ ಆಫ್ ಟ್ರಾನ್ಸ್ಪಿರೇಷನ್, ರೆಗ್ಯುಲೇಟ್ ದ ಪ್ರೊಸೆಸ್ ಆಫ್ ಟ್ರಾನ್ಸ್ಪಿರೇಷನ್ ಅಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಡ್ಯೂರಿಂಗ್ ಫೋಟೋಸಿಂಥಸಿಸ್ ಅಂತ ಬರೀತೀರಾ. ನೆಕ್ಸ್ಟ್ ಏನಂತ ಕೇಳಿದ್ದಾರೆ? ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆಫ್ ಸ್ಟೊಮ್ಯಾಟಾ ವಿತ್ ಲೇಬಲ್ ಡಯಾಗ್ರಾಮ್. ಸೊ ಸ್ಟ್ರಕ್ಚರ್ ಏನಿದೆಲ್ಲ ಅದ್ರ ಬಗ್ಗೆನೇ ಪಾಯಿಂಟ್ಸ್ ಬರೀತಾ ಹೋಗ್ಬೇಕು. ಸೊ ಡಯಾಗ್ರಾಮ್ ಹಾಕ್ಬಿಟ್ಟು ಅದ್ರ ಬಗ್ಗೆ ಪಾಯಿಂಟ್ಸ್ ನೀವು ಬರೀತೀರಾ. ನೆಕ್ಸ್ಟ್, ಎಕ್ಸ್ಪ್ಲೇನ್ ದ ಮೈಟೋಟಿಕ್ ಸೆಲ್ ಡಿವಿಷನ್ ವಿತ್ ದ ಹೆಲ್ಪ್ ಆಫ್ ಲೇಬಲ್ಡ್ ಡಯಾಗ್ರಾಮ್. ನೋಡಿ, ಮೈಟೋಟಿಕ್ ಸೆಲ್ ಡಿವಿಷನ್ ಅಂತಂದ್ರೆ ಪಿ ಮ್ಯಾಟ್ ಸ್ಟೇಜಸ್ ಬರೀತೀರಾ. ಪ್ರೊಫೇಸ್, ಮೆಟಾಫೇಸ್, ಅನಾಫೇಸ್, ಟಿಲೋಫೇಸ್, ಪಿ ಮ್ಯಾಟ್ ಸ್ಟೇಜಸ್ ಎಲ್ಲದನ್ನು ಅದ್ರ ಬಗ್ಗೆ ಪಾಯಿಂಟ್ಸ್ ಬರ್ಬಿಟ್ಟು ಡಯಾಗ್ರಾಮ್ ಕೂಡ ಚಿಕ್ಕದಾಗಿ ನೀವು ಅಲ್ಲಿ ಹಾಕ್ತೀರಾ. ನೆಕ್ಸ್ಟ್, ವಾಟ್ ಇಸ್ ಪ್ಲೆಸೆಂಟೇಷನ್?
Explain various types with one example each. ನೋಡಿ ಪ್ರೆಸೆಂಟೇಷನ್ ಎಕ್ಸಾಂಪಲ್ಸ್ ಮತ್ತೆ ನೇಮ್ಸ್ ಕೆಲವೊಂದ್ಸರಿ ಮರ್ತೋಗುತ್ತೆ ಓದಿದ್ರು. ಸೊ ನಾನು ಟ್ರಿಕ್ ಯಾವ ತರ ನೆನ್ಪಿಟ್ಕೋಬೇಕು ನಿಮೋನಿಕ್ ಟ್ರಿಕ್ ನ ಎಕ್ಸ್ಪ್ಲೇನ್ ಮಾಡಿದೀನಿ. ಈಸಿಯಾಗಿ ನೀವು ಆ ಲೈನ್ಸ್ ನೆನ್ಪಿಟ್ಕೊಂಡ್ರೆ ಸಾಕು, ವಿತ್ ಎಕ್ಸಾಂಪಲ್ಸ್ ನೆನಪಾಗುತ್ತೆ. ಮೀನ್ ಮತ್ತೆ ಪ್ರೆಸೆಂಟೇಷನ್ ಯಾವ್ಯಾವ ಟೈಪ್ಸ್ ಇದೆಲ್ಲ ಅದನ್ನು ಕೂಡ ನೆನಪಾಗುತ್ತೆ. ಯಾವ್ದ್ರಲ್ಲಿ ಹಾಕಿದೀನಿ ಅಂತಂದ್ರೆ ಯೂಟ್ಯೂಬ್ ಶಾರ್ಟ್ಸ್ ಹೋಗ್ತೀರಾ ಅಥವಾ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಬಯೋ 360 ಸಿರೀಸ್ ಅಂತಂದೇಳಿ ಕವರ್ ಪೇಜ್ ಕಾಣಿಸುತ್ತೆ. ಬಯೋ 360 ಸಿರೀಸ್ ಡೇ 1 ಡೇ 2 ಡೇ 3 ಅಂತ ಕಾಣಿಸುತ್ತೆ. ಸೊ ಅದರಲ್ಲಿ ಡೇ 3 ಬಯೋ 360 ಸಿರೀಸ್ ಡೇ 3 ಅಂತಂದೇಳಿ ಇದೆ. ಅದನ್ನ ಕ್ಲಿಕ್ ಮಾಡಿ ನಿಮಗೆ ಪ್ರೆಸೆಂಟೇಷನ್ ಇನ ಟ್ರಿಕ್ ಯಾವ ತರ ನೀವು ನೆನ್ಪಿಟ್ಕೋಬೇಕು ಅಂತಂದೇಳಿ ಅಲ್ಲಿ ನಿಮಗೆ ವಿಡಿಯೋ ಸಿಗುತ್ತೆ. ನೆಕ್ಸ್ಟ್ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಕಾಂಟ್ರಾಕ್ಟಿಸ್ ಅಂಡ್ ಆಸ್ಟ್ರಿಕ್ಟಿಸ್, ಗಿವ್ ಎಕ್ಸಾಂಪಲ್. ನೋಡಿ ಇದನ್ನು ಕೂಡ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್. ಕಾಂಟ್ರಾಕ್ಟಿಸ್ ಮತ್ತೆ ಆಸ್ಟ್ರಿಕ್ಟಿಸ್ ನ ಡಿಫರೆನ್ಸ್ ಬರ್ಬಿಟ್ಟು ಎಕ್ಸಾಂಪಲ್ ಇಲ್ಲಿ ಮೆನ್ಷನ್ ಮಾಡ್ತೀರಾ. ಆಮೇಲೆ ಈ ರೀತಿ ನೀವು ಶಾರ್ಟ್ಸ್ ಆಗಿರ್ಬೋದು ರೀಲ್ಸ್ ಆಗಿರ್ಬೋದು ನೋಡ್ತಾ ಇರಿ. ಯಾಕಂದ್ರೆ ಸಿಂಪಲ್ ಟ್ರಿಕ್ಸ್ ಏನಾಗುತ್ತೆ ನಿಮಗೆ ಎಕ್ಸಾಮ್ ಅಲ್ಲಿ ಟೈಮ್ ಸೇವ್ ಮಾಡುತ್ತೆ, ಮತ್ತೆ ಈಸಿಯಾಗಿನೂ ಕೂಡ ನೀವು ನೆನ್ಪಿಟ್ಕೊಂಡು ಬರಿಬಹುದು, ಮರೆಯುವಂತ ಚಾನ್ಸಸ್ ಇರೋದಿಲ್ಲ. ಸೊ ಹಂಗಾಗಿ ನೀವು ಈ ವಿಡಿಯೋ ನೋಡಿದ ತಕ್ಷಣ ಮರ್ತೋಗ್ತೀರಾ. ಸೊ ನೌ ಯು ಡೂ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಅಂಡ್ ಪ್ರೆಸ್ ದ ಬೆಲ್ ಐಕನ್. ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ನೋಟಿಫಿಕೇಶನ್ ನಾನು ಹೊಸ ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬಂದಾಗ ನೀವು ಕ್ಲಿಕ್ ಮಾಡಿ ಓಪನ್ ಮಾಡಿ ನೋಡ್ಬೋದು. ನಿಮ್ಮ ಪ್ರಿಪರೇಷನ್ ಈಸಿ ಆಗುತ್ತೆ ಮತ್ತೆ ನೀವು ಚೆನ್ನಾಗಿ ಸ್ಕೋರ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಡ್ರಾ ಅ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್ ಆಫ್ ಫ್ರಾಗ್. ಸೊ ಇದನ್ನು ಕೂಡ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್. ನೀವು ಇಲ್ಲಿ ಡಯಾಗ್ರಾಮ್ ಬರ್ದ್ಬಿಟ್ಟು ಎಷ್ಟು ಲೇಬಲಿಂಗ್ ಮಾಡ್ತೀರಾ, 10 ಲೇಬಲಿಂಗ್ ಮಾಡ್ತೀರಾ. ಯಾಕೆ 10 ಲೇಬಲಿಂಗ್ ಮಾಡಬೇಕು ಅಂತ ಕೇಳಿದ್ರೆ ದಿಸ್ ಇಸ್ ಫಾರ್ 5 ಮಾರ್ಕ್ಸ್. 1 ಲೇಬಲಿಂಗ್ ಕ್ಯಾರೀಸ್ half marks. So you need to label 10. Next, name the stages of cell cycle at which one of the following events occur. So ಒಂದೊಂದನ್ನೇ ನೋಡ್ತಾ ಬನ್ನಿ. Chromosomes are moved to spindle equator. ನೋಡಿ ಕ್ರೋಮೋಸೋಮ್ಸ್ ಎಲ್ಲ ಎಲ್ಲಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ, ಈಕ್ವೇಟರ್ ಅಲ್ಲಿ ಬಂದು ಅಲೈನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲ ಎಲ್ಲಿ ಬರುತ್ತೆ, ಎಲ್ಲ ಈಕ್ವೇಟರ್ ಅಲ್ಲಿ ಬಂದಿದೆ. ಸೊ ಈ ತರ ಯಾವ ಫೇಸ್ ಅಲ್ಲಿ ಇರುತ್ತೆ, ದಟ್ ಈಸ್ ಮೆಟಾಫೇಸ್. ನೆಕ್ಸ್ಟ್ ಸೆಂಟ್ರೋಮಿಯರ್ ಸ್ಪ್ಲಿಟ್ಸ್ ಅಂಡ್ ಕ್ರೋಮ್ಯಾಟಿಡ್ಸ್ ಸಪರೇಟ್. ಸೊ ಸೆಂಟ್ರೋಮಿಯರ್, ಸೊ ಇದು ಒಂದು ಕ್ರೋಮೋಸೋಮ್ ಇರುತ್ತೆ, ಬಟ್ ಅನಾಫೇಸ್ ಅಲ್ಲಿ ಏನಾಗುತ್ತೆ, ಕ್ರೋಮ್ಯಾಟಿಡ್ಸ್ ಏನಾಗುತ್ತೆ, ಸಪರೇಟ್ ಆಗುತ್ತೆ. ಸೊ ಸೆಂಟ್ರೋಮಿಯರ್ ಒಂದಿದ್ದು ಏನಾಯ್ತು, ಎರಡಾಯ್ತು. ಸೊ ಈ ತರ ಆಗುತ್ತೆ. ಇಲ್ಲಿದೆ ನೋಡಿ, ಇಲ್ಲಿದ್ದು ಈ ತರ ಇರೋ ಕ್ರೋಮೋಸೋಮ್ ಏನಾಗುತ್ತೆ, ಸ್ಪ್ಲಿಟ್ ಆಗಿ ಸಪರೇಟ್ ಆಗುತ್ತೆ. ಸೊ ದಿಸ್ ಇಸ್ ಸೀನ್ ಇನ್ ಅನಾಫೇಸ್. ನೆಕ್ಸ್ಟ್ ಪೇರಿಂಗ್ ಬಿಟ್ವೀನ್ ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಟೇಕ್ಸ್ ಪ್ಲೇಸ್. ಸೊ ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಅಂತ ಅಂದ್ರೆ ಏನು, ಒಂದೇ ತರ ಎರಡು ಕ್ರೋಮೋಸೋಮ್ಸ್ ಪೇರ್ ಇರೋದು. ಓಕೆನಾ. ಸೊ ಇದ್ರ ಮಧ್ಯ ಪೇರಿಂಗ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ, ದಟ್ ಈಸ್ ಸೀನ್ ಇನ್ ಝೈಗೋಟಿನ್. ಸೊ ಈ ತರ. ಓಕೆನಾ. ಸೊ ಇದ್ರ ಮಧ್ಯ ಸಾರಿ ಇದಲ್ಲ, ಸೊ ದೂರ ಇರ್ತದೆ, ಒಟ್ಟಿಗೆ ಬಂದು ಅಲೈನ್ ಆಗುತ್ತಲ್ಲ, ಸೊ ದಟ್ ಈಸ್ pairing between homologous chromosome that starts in which phase, zygote. Next crossing over between homologous chromosome, ಇದು ಇವಾಗ ಹೇಳ್ತಿದ್ದು. ಸೊ ಕ್ರಾಸಿಂಗ್ ಓವರ್ ಆಗುತ್ತಲ್ಲ, ಸೊ ಇದು ಈ ಪಾರ್ಟ್ ಇಲ್ಲಿ ಮತ್ತೆ ಈ ಪಾರ್ಟ್. ಸೊ ಕ್ರಾಸಿಂಗ್ ಓವರ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ, ದಟ್ ಈಸ್ ಪ್ಯಾಕೆಟಿನ್. ನೆಕ್ಸ್ಟ್ ಕ್ರೋಮೋಸೋಮ್ಸ್ ಬಿಕಮ್ ಗ್ರಾಜುವಲಿ ವಿಸಿಬಲ್ ಅಂಡರ್ ಮೈಕ್ರೋಸ್ಕೋಪ್. ನೋಡಿ ಸ್ಟಾರ್ಟಿಂಗ್ ಏನಿರುತ್ತೆ ಅಂತ ಅಂದ್ರೆ ಕ್ರೊಮ್ಯಾಟಿನ್ ಥಿನ್ ಫೈಬರ್ ಹಂಗೆ ಕಾಣಿಸ್ತಾ ಇರುತ್ತೆ, ಬೀಟ್ಸ್ ಆನ್ ಅ ಸ್ಟ್ರಿಂಗ್ ಮಾಡಲ್. ಬಟ್ ಲೆಪ್ಟೋಟಿನ್ ಎಂಟ್ ಆಗೋ ಅಷ್ಟರಲ್ಲಿ ಏನ್ ಕಾಣಿಸುತ್ತೆ ಅಂದ್ರೆ ಕ್ರೋಮೋಸೋಮ್ಸ್, ಇಟ್ ಇಸ್ ಕ್ರೊಮ್ಯಾಟಿನ್ ಕಂಡೆನ್ಸೇಷನ್ ಆಗ್ಬಿಟ್ಟು ಕ್ರೋಮೋಸೋಮ್ ಆಗುತ್ತೆ. ಸೊ ದಟ್ ಈಸ್ ಸೀನ್ ಇನ್ ಲೆಪ್ಟೋಟಿನ್. ಸೊ ನೀವು ಲೆಪ್ಟೋಟಿನ್ ಅಂತ ಇಲ್ಲಿ ಬರೀತೀರಾ. ನೆಕ್ಸ್ಟ್ ನೇಮ್ ದ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಪ್ರೋಟೀನ್ಸ್ ಅಂತ ಅಂದ್ರೆ ಪ್ರೋಟೀನ್ಸ್ ಯಾವ್ದ್ರಿಂದ ಆಗಿರೋದು. Proteins are made up of what? Proteins are made up of, all these are known as what? Amino acids. So ಏನಂತ ಬರೀತೀರಾ ಅಲ್ಲಿ, ಅಮೈನೋ ಆಸಿಡ್ಸ್ ಅಂತ ಬರೀತೀರಾ. ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರಲ್ ಆಸ್ಪೆಕ್ಟ್ಸ್ ಆಫ್ ಪ್ರೋಟೀನ್. ಸೊ ಇಲ್ಲಿ ನೀವು ಏನ್ ಬರೀಬೇಕು, ಪ್ರೈಮರಿ, ಸೆಕೆಂಡರಿ, ಟರ್ಷಿಯರಿ, ಕ್ವಾಟರ್ನರಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ. ಸರಿನಾ. ಸೊ ಸ್ಟ್ರಕ್ಚರಲ್ ಆಸ್ಪೆಕ್ಟ್ಸ್ ಅಂದ್ರೆ ಪ್ರೈಮರಿಯಲ್ಲಿ ಯಾವ ತರ ಸ್ಟ್ರೇಟ್ ಲೀನಿಯರ್ ಚೈನ್ ಇರುತ್ತೆ, ಬಟ್ ದಟ್ ಇಸ್ ನಾಟ್ ಫಂಕ್ಷನಲ್. ಸೆಕೆಂಡರಿಯಲ್ಲಿ ಏನಿರುತ್ತೆ, ಹೆಲಿಕ್ಸ್ ಮತ್ತೆ ಬೀಟಾ ಪ್ಲೇಟೆಡ್ ಶೀಟ್ಸ್ ತರ ಇರುತ್ತೆ.
ಸೊ ಓಕೆನಾ. ನೆಕ್ಸ್ಟ್ ಅದರಲ್ಲಿ ಬಾಂಡ್ ಯಾವ್ದಿರುತ್ತೆ, ಆಮೇಲೆ ಟರ್ಷಿಯರ್ ಅಲ್ಲಿ ಹೆಂಗಾಗುತ್ತೆ ಗ್ಲೋಬ್ಯುಲರ್ ಸ್ಟ್ರಕ್ಚರ್ ಆಗಿರುತ್ತೆ, ಕ್ವಾಟರ್ನರಿಯಲ್ಲಿ ಇದೇ ಗ್ಲೋಬ್ಯುಲರ್ ಸ್ಟ್ರಕ್ಚರ್ ಒಂದು ಪಾಲಿಪೆಪ್ಟೈಡ್ಸ್ಗಿಂತ ಒಂದಕ್ಕಿಂತ ಜಾಸ್ತಿ ಪಾಲಿಪೆಪ್ಟೈಡ್ ಚೈನ್ ಇರುತ್ತೆ, ಅದನ್ನ ನಾವ್ ಏನಂತ ಕರಿತೀವಿ ಕ್ವಾಟರ್ನರಿ ಸ್ಟ್ರಕ್ಚರ್ ಅಂತ ಕರಿತೀವಿ. ಸೊ ಇದನ್ನ ನೀವು ಅಲ್ಲಿ ಮೆನ್ಷನ್ ಮಾಡ್ತಾ ಬರ್ತೀರಾ. ಎನ್ ಸಿ ಆರ್ ಟಿ ಅಲ್ಲಿ ಏನ್ ಕೊಟ್ಟಿದಾರಲ್ಲ ಒಂದು ಶೀಟ್ ಪೂರಾ ಯಾವುದು ಪ್ರೈಮರಿ ಸೆಕೆಂಡರಿ ಟರ್ಷರಿ ಕ್ವಾಟರ್ನರಿ ಸ್ಟ್ರಕ್ಚರ್ ಬಗ್ಗೆ ಅದನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀರಾ. ಸೊ the overall paper is not that much difficult, you can easily answer all the questions. ಯಾವ್ದನ್ನು ಕೂಡ ಕಷ್ಟ ಮಾಡಿ ಕೇಳಿಲ್ಲ, ಅಪ್ಲಿಕೇಶನ್ ಲೆವೆಲ್ ಅಲ್ಲಿ ಯಾವ್ದನ್ನು ಕೂಡ ಡಯಾಗ್ರಾಮ್ ಕೊಟ್ಬಿಟ್ಟು ಆ ಟೈಪ್ ಕ್ವೆಶನ್ಸ್ ಎಲ್ಲೂ ಕೇಳಿಲ್ಲ. when compared to other district paper, this is quite easy. Everyone can answer all these questions. ಸರಿನಾ. ಸೊ ಇದೇ ತರ ವಿಡಿಯೋಸ್ ನೋಡ್ತಾ ಇರಿ, subscribe this channel and press the bell icon and also share with your friends. Okay na. So we will meet you in the next video. Bye bye.